ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ಕೆಸುವಿನ ಎಲೆಗಳಿಂದ ಒಂದು ಚಟ್ನಿ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ನಾನು ಇಲ್ಲಿ ಒಂದು 9 ಕೆಸುವಿನ ಎಲೆ ತಗೊಂಡಿದ್ದೇನೆ. ಮೊದಲಿಗೆ ಇವಾಗ ಅದನ್ನು ಕಟ್ ಮಾಡಿಕೊಳ್ಳುವ. ಈ ಕೆಸುವಿನ ಎಲೆಯಲ್ಲಿ ದಪ್ಪ ನರದ ರೀತಿ ಏನಾದರೂ ರಚನೆ ಇದ್ದರೆ ಅದನ್ನು ತಗೊಳ್ಬೇಕು. ಇದು ಈ ಕೆಸುವಿನಲ್ಲಿ ಆ ರೀತಿ ಏನೂ ಇಲ್ಲ. ಕೆಲವು ಕೆಸುವಿನಲ್ಲೆಲ್ಲ ಈ ದಪ್ಪ ರೀತಿಯ ಈ ನರ ಇರ್ತದೆ. ಹಾಗೆ ಏನಾದಿದ್ದರೆ ಅದನ್ನು ಕಟ್ ಮಾಡಿಕೊಳ್ಳಿ. ಇವಾಗ ನಾವು ಎಲ್ಲ ಎಲೆಗಳನ್ನು ಒಂದರ ಮೇಲೆ ಒಂದರಂತೆ ಇಟ್ಟುಕೊಂಡು ಕಟ್ ಮಾಡಿಕೊಳ್ಳುವ. ನೋಡಿ ಈ ರೀತಿಯಾಗಿ ಅದನ್ನು ನಾವು ಕಟ್ ಮಾಡಿಕೊಳ್ಬೇಕು. ನೋಡಿ ಇವಾಗೆಲ್ಲ ಕೆಸುವಿನ ಎಲೆಗಳನ್ನು ನಾನು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿಕೊಂಡಿದ್ದೇನೆ. ನೋಡಿ ಇವಾಗ ನಾನು ಒಲೆ ಮೇಲೆ ಒಂದು ಬಣೆಯನ್ನು ಇಟ್ಟಿದ್ದೇನೆ. ನೋಡಿ ಇವಾಗ ನಾನು ಬಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಹೇಳ್ತಿದ್ದೇನೆ. ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ. ಇದರಲ್ಲಿ ನಾನು ಒಂದು 5 ಹಸಿಮೆಣಸನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಇವಾಗ ಇದಕ್ಕೆ ಹಾಕಿ ಅಲ್ವ. ಅದೇ ರೀತಿ ಒಂದು 5-6 ಎಸಲು ಬೆಳ್ಳುಳ್ಳಿಯನ್ನು ಕೂಡ ಕಟ್ ಮಾಡಿ ತಗೊಂಡಿದ್ದೇನೆ. ಇವಾಗೆಲ್ಲವನ್ನು ನಾವು ಈ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿಕೊಳ್ಬೇಕು. ನೋಡಿ ಇವಾಗ ನಾನು ಹಸಿಮೆಣಸನ್ನು ಮತ್ತು ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿಕೊಂಡಿದ್ದೇನೆ. ಇವಾಗ ನಾನು ಕಟ್ ಮಾಡಿಟ್ಟಂತಹ ಈ ಕೆಸುವಿನ ಎಲೆಗಳನ್ನು ಕೂಡ ಇದಕ್ಕೆ ಹಾಕಿಕೊಂಡು ಈಗ ಅದನ್ನು ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿಕೊಳ್ಬೇಕು. ನೋಡಿ ಇವಾಗ ಕೆಸುವಿನ ಎಲೆ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದೆ. ನೋಡಿ ನಾನು ಆವಾಗ ನೋಡಿ ಒಂದು ಲಿಂಬೆ ಗಾತ್ರದಷ್ಟು ಈ ಹುಣಸೆಯನ್ನು ನೀರಿನಲ್ಲಿ ಹಾಕಿ ನೋಡಿ ಇವಾಗ ಅದರ ನೀರೆಲ್ಲ ತೆಗೆದಿಟ್ಕೊಂಡಿದ್ದಾನೆ. ನೋಡಿ ಇವಾಗ ನಾವು ಈ ಹುಣಸೆಯನ್ನು ಇದಕ್ಕೆ ಸೇರಿಸಿಕೊಳ್ಳು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಳ್ಳು. ಚಿಟಿಕೆ ಅರಶಿನ, ಇನ್ನು ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುವ. ಇನ್ನು ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು 4-5 ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳುವ. ನೋಡಿ ಇವಾಗ ಒಂದು 3 ನಿಮಿಷ ಆಗಿದೆ. ನೋಡಿ ಇವಾಗ ನಮ್ಮ ಈ ಕೆಸು ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗೆ ಇಳಿಸಿಕೊಳ್ಳುವ. ನೋಡಿ ಇವಾಗ ನಾನು ಬಿಸಿ ಆರಿದ ನಂತರ ಈ ಮಸಾಲೆಯನ್ನು ಎಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ. ಇವಾಗ ಇದನ್ನು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ ಇವಾಗ ನಾನು ಅದೇ ಬಣಲೆಯನ್ನು ಮತ್ತೆ ಒಲೆ ಮೇಲೆ ಇಟ್ಟುಕೊಂಡಿದ್ದೇನೆ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಒಂದು ಒಗ್ಗರಣೆಯನ್ನು ಮಾಡುವ. ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿಕೊಂಡಿದ್ದೇನೆ. ಇವಾಗ ಸಾಸಿವೆ ಎಲ್ಲ ಸಿಡಿತಾ ಉಂಟು.
ಒಂದೆರಡು ಹೆಸರು ಕರಿಬೇವಿನ ಸೊಪ್ಪು ಹಾಗೂ ಒಂದು ಕಟ್ ಮಾಡಿದಂಥ ಒಣಮೆಣಸಿನ ಹಾಕಿ ಹೇಳ್ತಿದ್ದೇನೆ. ನೋಡಿ, ನಾನು ಆವಾಗ ಗ್ರೈಂಡ್ ಮಾಡಿಟ್ಟಂಥ ಮಸಾಲೆನ ಇವಾಗ ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ. ಇವಾಗ ನಾವು ಅದನ್ನು ಮತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಈ ಚಟ್ನಿ ನಮಗೆ ಈ ಪಾತ್ರೆ ತಳ ಬಿಟ್ಟು ಬರಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಅಂಶ ಎಲ್ಲ ಹೀರಿಕೊಂಡು ಪಾತ್ರೆ ತಳ ಬಿಟ್ಟು ಬರೋವರೆಗೆ ನಾವು ಇದನ್ನು ಚೆನ್ನಾಗಿ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ಚಟ್ನಿ ಎಲ್ಲ ನೋಡಿ ಈ ಬಣಲೆ ತಲವನ್ನು ಬಿಟ್ಟು ಬರ್ತದೆ ಅಂತ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಒಲೆಯಿಂದ ಕೆಳಗಿಳಿಸೋದು. ನಮ್ಮ ಕೆಸುವಿನೆಲೆಯ ಚಟ್ನಿ ರೆಸಿಪಿ ತಯಾರಾಗಿದೆ. ಕೆಸುವಿನೆಲೆಯ ಚಟ್ನಿ ತಯಾರಾಗಿದೆ. ಇವಾಗ ನಾವು ಸ್ವಲ್ಪ ಅನ್ನದ ಜೊತೆಗೆ ಟೇಸ್ಟ್ ಮಾಡುವ. ಸೂಪರ್ ಟೇಸ್ಟ್. ಈ ಆಷಾಢ ಮಾಸದಲ್ಲಿ ನಾವು ಕೆಸುವಿನಿಂದ ಪತ್ರೊಡೆಯಿಂದ ಹಿಡಿದು ಬೇರೆ ಬೇರೆ ರೀತಿಯ ರೆಸಿಪಿ ಎಲ್ಲ ಪ್ರಿಪೇರ್ ಮಾಡ್ತೇವೆ. ಅದರಲ್ಲಿ ಈ ಚಟ್ನಿ ರೆಸಿಪಿ ಕೂಡ ಒಂದು. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಈ ಕೆಸುವಿನ ಎಲೆಯಿಂದ ತಯಾರಿಸಬಹುದಾಗಿರುವಂಥ ಒಂದು ಚಟ್ನಿ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.